ನಮಸ್ಕಾರ ರೈತ ಮಿತ್ರರೇ, ನಿಮಗೆ ಊರ್ವ ನಿಧಿ ತಂಡದಿಂದ ಸ್ವಾಗತ ಮತ್ತು ನಮಸ್ಕಾರಗಳು. ಇಂದು ಭತ್ತದ ಬೆಳೆಯ ಮತ್ತು ಭತ್ತದ ಗದ್ದೆಯ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಎಂದು ಕಲಿಯೋಣ. ಭತ್ತದ ಗದ್ದೆಗೆ ಬೇರೆ ಬೇರೆ ಹಂತದಲ್ಲಿ ವಿವಿಧ ತರಹದ ನೀರಿನ ಅಗತ್ಯ ಇರುತ್ತದೆ. ನಾವು 5 ಹಂತದಲ್ಲಿ ನೀರಿನ ಅಗತ್ಯವನ್ನು ನೋಡೋಣ. ಮೊಟ್ಟ ಮೊದಲನೇದಾಗಿ ಮೊಳಕೆ ಹಂತ. ಈ ಸಮಯದಲ್ಲಿ ತೇವಯುಕ್ತವಾದಂತಹ ಮಣ್ಣಿರಬೇಕು, ನೀರು ನಿಲ್ಲಬಾರದು. ಎರಡನೇ ಹಂತ ಸಸಿ ನೆಡುವಾಗ, ಆವಾಗ ಹಾಯಿ ನೀರಾವರಿ ಮಾಡಬೇಕು. 2ರಿಂದ 5 ಸೆಂಟಿಮೀಟರ್ ನೀರು ನಿಂತರೆ ಉತ್ತಮ. ಮೂರನೇ ಹಂತ ಗಿಡದ ಬೆಳವಣಿಗೆ ಹಂತ. ಈ ಸಮಯದಲ್ಲಿ ನಿಂತ ನೀರಿರಬೇಕು. 5ರಿಂದ 7 ಸೆಂಟಿಮೀಟರ್ ನೀರು ಇದ್ದರೆ ಉತ್ತಮ. ಹೂ ಬಿಡುವಾಗ ನೀರು ನಿಂತಿರಬೇಕು. ಈ ಹಂತದಲ್ಲಿ ನೀರಿನ ನಿರ್ವಹಣೆ ತುಂಬಾ ಮುಖ್ಯ. ಬೆಳೆ ತೆಗೆಯುವಾಗ ನೀರನ್ನು ಕಡಿಮೆ ಮಾಡಿ ಬೆಳೆ ಕೊಯ್ಲಿನ 7-10 ದಿನ ಮುನ್ನ ಗದ್ದೆಯನ್ನು ಒಣಗಿಸಿರಬೇಕು. ನಮ್ಮ ಮುಂದಿನ ವಿಡಿಯೋದಲ್ಲಿ ಭತ್ತದ ಬೆಳೆಗೆ ಬೇಕಾದ ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ತಿಳಿಯೋಣ. ನಿಮಗೆಲ್ಲ ಊರ್ವ ನಿಧಿ ತಂಡದಿಂದ ನಮಸ್ಕಾರಗಳು.